ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ತಿಂಗಳ 29ನೇ ತಾರೀಕು ಮದುವೆಯಾಗಬೇಕಿದ್ದ ಯುವಕ ಇಂದು ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಅದು ನಿನ್ನೆ ಸಂಭವಿಸಿದ್ದು. ಏನಾಗಿದೆ ಅಂದರೆ ಪಲ್ಲಕ್ಕಿ ಹೊತ್ತ ಟ್ರ್ಯಾಕ್ಟರ್ ಹರಿದು ಆತ ಸಾವನ್ನಪ್ಪಿದ್ದಾರೆ. ಅದು ಯಾಕೆ, ಲಗ್ನ ಪತ್ರಕ್ಕೆ ಕೊಡೋಕ್ಕೋಗಿ ರಥೋತ್ಸವ ನೋಡೋಕೆ ಹೋಗಿರ್ತಾರೆ. ಸೊ ಆ ಟೈಮಲ್ಲಿ ಅವರು ಸಾವನ್ನಪ್ಪಿರೋದು. ಇದಕ್ಕೆಲ್ಲ ಕಾರಣ ಒಂದು ರೀತಿ ಸಂಬಂಧಿಕರು ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಅವ್ರು ಇರಿಸ್ಕೊಂಡಿದ್ದಕ್ಕೆ ಇದೆಲ್ಲ ಆಯಿತು ಅಂತಲೇ ಹೇಳ್ಬೋದು. ಏನಾಗಿದೆ ಅಂದರೆ ಹುಳಿ ಮಾವಿನ ಪುರ ಅಂತ ಬೆಂಗಳೂರಲ್ಲಿ ಇದೆಯಂತೆ. ಅವರಿಗೆ ಇವರು ಲಗ್ನ ಪತ್ರಿಕೆ ಕೊಡೋಣ ಅಂತ ಹೋಗಿದ್ದಾರೆ ಅವ್ರ ಸಂಬಂಧಿಕರಿಗೆಲ್ಲ. ಆ ಟೈಮಲ್ಲಿ ಸಂಬಂಧಿಕರು ಏನು ಹೇಳಿದ್ದಾರೆ ಅಂದರೆ, ನೋಡಪ್ಪ ನಾಳೆ ಹೆಂಗಿದ್ರು ಜೋರ ಪಲ್ಲಕ್ಕಿ ನಡೀತದೆ ನಮ್ಮೂರಲ್ಲಿ, ಕೋದಂಡ ರಾಮನಾಥ ಸ್ವಾಮಿದು, ನೀನು ನೋಡ್ಕೊಂಡು ಹೋಗು, ಸಿಕ್ಕಾಪಟ್ಟೆ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಅದಕ್ಕೆ ಒಪ್ಕೊಂಡು ಆಯಿತು ಇರೋಣ ಅಂತ ಇದ್ದಿದ್ದಾರೆ. ನೈಟೆಲ್ಲ ಇದ್ದು ಬೆಳಗ್ಗೆ ರಥೋತ್ಸವ ನೋಡೋಣ ಅಂತ ಹೋಗಿದ್ದಾರೆ. ಹೋದ ಟೈಮಲ್ಲಿ ಏನಾಗಿದೆ ಅಂದರೆ ಕೋದಂಡ ರಾಮಸ್ವಾಮಿ ದೇವಾಲಯ, ಅಲ್ಲಿ ತುಂಬ ದೊಡ್ಡದಾಗಿ ಪಲ್ಲಕ್ಕಿ ಎಲ್ಲ ಮಾಡಿ ರಥೋತ್ಸವ ಮಾಡಿದ್ರಂತೆ. ಅಲ್ಲಿ ಏನಾಗಿದೆ ಅಂದರೆ ಆ ಟ್ರ್ಯಾಕ್ಟರ್ ಮೇಲೆ ಪಲ್ಲಕ್ಕಿ ಓಡಿಸಿದ್ರಲ್ಲ, ಆ ಟ್ರ್ಯಾಕ್ಟರ್ ಚಾಲಕ ಏನಿದ್ದಾರಲ್ಲ ಅವರು ಅಜಾಗರೂಕತೆಯಿಂದ ಅಂತ ಹೇಳ್ಬೋದು. ಅವರ ಅಜಾಗರೂಕತೆಯಿಂದ ಇವತ್ತು ಆ ಹುಡುಗನ ಸಾವಾಗಿದೆ. ಅವರು ಪಲ್ಲಕ್ಕಿ ನೋಡ್ತಾ ಇರ್ತಾರೆ ಇಲ್ಲಿ ನಿಂತ್ಕೊಂಡು, ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಟ್ರ್ಯಾಕ್ಟರ್ ಹತ್ತಿಸ್ಬಿಟ್ಟಿದ್ದಾರೆ. ಅವರು ಹತ್ತಿಸಿದ ತಕ್ಷಣ ಅಲ್ಲೇ ಸಾವನ್ನಪ್ಪಿದ್ದಾರೆ ಈ ಯುವಕ ಅಕ್ಷತ್ ಅನ್ನೋರು. ಟ್ರ್ಯಾಕ್ಟರ್ ಚಾಲಕ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಆ ಗುಂಪಿನಲ್ಲಿ. ಅಂಥ ಸಂದರ್ಭ ಇದೆ ಅಂದರೆ ಈಗ ಅವ್ರ ಸಂಬಂಧಿಕರಿಗೆ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಈಗ ನೋಡಿ ಇವ್ರು ಇಡ್ಸ್ಕೊಳ್ಳಿದ್ರೆ ನನ್ನ ಮಗ ಉಳಿತಿದ್ದ ಅನ್ನೋದು ಅವರಲ್ಲಿ ಬಂದ್ಬಿಡುತ್ತೆ, ಅವ್ರ ತಂದೆ ತಾಯಿಗೆ ಬರುತ್ತೆ. ಸಂಬಂಧಿಕರಿಗೆ ಈಗ ಅದನ್ನು ಕೊರಂಗು ನಾವು ಇಡ್ಸ್ಕೊಂಡಿದ್ದಕ್ಕೆ ಇದೆಲ್ಲ ಆಯ್ತಲ್ಲ, ನಾವೇನಕ್ಕಾರ ಇಡ್ಸ್ಕೊಂಡಿದ್ವಪ್ಪ, ಹೆಂಗಿದ್ರು ಬಂದಿದ್ದ ಅವಾಗಲೇ ಹೊರಟೋಗಿದ್ರೆ ಆಯ್ತಿತ್ತು. ಈಗ ನೋಡಿ, ಈಗ ಒಬ್ಬರು ಸಂಬಂಧಿಕರು ಮನೆಗೆ ಬರ್ತಾರೆ ಅಂದರೆ 100% ನಾವು ಹೇಳ್ತೀವಿ, ನನ್ನ ಜಾತ್ರೆ ಇದೆಯಪ್ಪ, ಇರಪ್ಪ ಮನೆಗೆ, ಇರಪ್ಪ ಹೋಗಿವಂತ ನೋಡಿಕೊಂಡು ದೊಡ್ಡ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತೀವಿ. ಸೊ ಇಡ್ಸ್ಕೊಂಡಿದ್ದೆ ತಪ್ಪಾಗೋಯ್ತಾ ಅನ್ನೋ ರೀತಿ ಅವರಲ್ಲಿ ಈಗ ಮನ್ಸಲ್ಲಿ ಕಾಡೋದಕ್ಕೆ ಶುರುವಾಗೋಗುತ್ತೆ. ಈಗ ತಂದೆ ತಾಯಿಲೂ ಒಂದು ಆತಂಕ, ಹೆಂಗಾದ್ರೂ ಓದ್ನೋ ಹೆಂಗಾದ್ರೂ ಇದನ್ನೋ, ಇವರಿಂದ ಹಿಂಗಾಯ್ತು ಅನ್ನೋದು ಅವರಲ್ಲೂ ಒಂದು ಉಳ್ಕೊಳ್ಳುತ್ತೆ. ಸೊ ಇದಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ಯಾರ್ದು ತಪ್ಪಲ್ಲ, ಇಲ್ಲಿ ಟ್ರ್ಯಾಕ್ಟರ್ ಚಾಲಕನ ತಪ್ಪು ಅಂತಲೇ ಹೇಳ್ಬೋದು. ಈಗ ಅವ್ರು ಇನ್ನೂ ಎಸ್ಕೇಪ್ ಆಗಿದ್ದಾರೆ, ಸಿಕ್ಕಿಲ್ವ ಅಂತ ಇನ್ನೂ ಗೊತ್ತಿಲ್ಲ. ಮೋಸ್ಟ್ ಇನ್ನೂ ಸಿಕ್ಕಿರೋಕ್ಕೆ ಚಾನ್ಸ್ ಇಲ್ಲ. ಏನಾಗಿದೆ ಏನು ಕತೆ, 100% ಇವ್ರು ಸಾವನ್ನಪ್ಪಿದ್ದಾರೆ, ಅದಂತೂ ಸತ್ಯ. ಈ ತಿಂಗಳ 29ನೇ ತಾರೀಕು, ಇನ್ನೊಂದು 20 ದಿವಸ ಇತ್ತು, ಅಂದರೆ ಇನ್ನೊಂದು 18 ದಿವಸ ಇತ್ತು. ಸೊ ಈಗಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲೇ ಹೋದರೂ ಸ್ವಲ್ಪ ಹುಷಾರಾಗಿರಿ. ನಮ್ಮ ಹಣೆ ಬರ ಯಾವಾಗ ಎಷ್ಟು ದಿನ ಇರಬೇಕು, ಏನು ಕತೆ, ಪಾಪ ಹುಡುಗಿ ಕತೆ ಎಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರು. ಈ ಹುಡುಗ ಕೂಡ ಅಷ್ಟೇ, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರು ಮುಂದಿನ ಫ್ಯೂಚರ್ ಬಗ್ಗೆ, ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿರ್ತಾರೆ. ಆ ಹುಡುಗಿ ಎಷ್ಟು ಆಸೆ ಇಟ್ಕೊಂಡಿದ್ರು, ಇವ್ರ ಹತ್ರ ಸಂಸಾರ ಮಾಡೋದಕ್ಕೆ ಏನು ಕನಸು ಕಟ್ಕೊಂಡಿರ್ತಾರೆ ಇಬ್ಬರು ಸೇರಿ. ಅದೆಲ್ಲ ಇವತ್ತು ನುಚ್ಚು ನೂರು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮನೆಯೆಲ್ಲ ರೆಡಿ ಮಾಡ್ಕೊಳ್ತಿರ್ತಾರೆ ತಂದೆ ತಾಯಿ, ಅಕ್ಕ ತಂಗಿರು, ಎಷ್ಟು ಖುಷಿಯಾಗಿರ್ತಾರೆ ಮದುವೆಗೋಸ್ಕರ. ಇಷ್ಟೆಲ್ಲ ಆದಾಗ ಹುಡುಗ ಮಾತ್ರ ಅಷ್ಟು ಸ್ಮಾರ್ಟ್ ಆಗಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ ಅವರು ಹುಡುಗನ ಸಾವು ನೋಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ, ಅದ್ರ ಬಗ್ಗೆ ಕ್ಲಿಯರಾಗಿ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಊರು ಅಷ್ಟು ಗೊತ್ತಿಲ್ಲ, ಹುಳಿ ಮಾವನಪುರ ಅಂತ ಹಾಕಿದ್ದಾರೆ ಇಲ್ಲಿ. ಅಲ್ಲಿ ಹೋಗಿದ್ರು, ಅಲ್ಲಿ ಲಗ್ನ ಪತ್ರ ಕೊಡೋದಕ್ಕೆ, ಅಲ್ಲಿ ಆಗಿರೋದು ಅಂತ ಹೇಳಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.